ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡಿಗ ಕಂಟೆಂಟ್ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಲೇಬೇಕು ಕೂಡ. ಇದೇ ನನ್ನ ಫಸ್ಟ್ ಮೋಟೋ ವ್ಲಾಗ್. ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕ್ಯಾಮ್ರಾ ಆ್ಯಂಗಲ್ ಹೆಂಗಿದೆ ಗೊತ್ತಿಲ್ವಲ್ಲಪ್ಪ, ಸುಮ್ಮನೆ ನಾನು ಪಾಡಿಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ವಾಯ್ಸ್ ಓವರು ಕರೆಕ್ಟಾಗಿ ಬರುತ್ತಾ ಅಂತಲೂ ಗೊತ್ತಿಲ್ಲ. ಏನೋ ಬರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ. ನೋಡೋಣ, ಹೋಗಿ ನೋಡಿದಾಗ ಗೊತ್ತಾಗುತ್ತೆ ವೀಡಿಯೋ ಹೆಂಗೆ ಬಂದಿದೆ ಅಂತ. ಇಷ್ಟೊತ್ತು ಏನು ಮಕ್ಕರಾಯಿತು ಅಂತ ಗೊತ್ತಾದರೆ ನಕ್ಬಿಡ್ತೀರ ನೀವೆಲ್ಲ. ನಮ್ಮ ಏರಿಯಾಯಿಂದ ಸ್ವಲ್ಪ ದೂರ ಬಂದೆ ಗುರು ಮಾತಾಡ್ಕೊಂಡು. ಇಲ್ಲಿ ನೋಡ್ತೀನಿ ಕ್ಯಾಮ್ರಾನೇ ಆನ್ ಆಗಿಲ್ಲ. ಹೋಗ್ರಪ್ಪ. ಅದೇನೋ ಹೇಳ್ತಾರ, ಫುಲ್ ನರ್ವಸ್ ಆಗಿಬಿಟ್ಟಿದ್ದೀನಿ ಗಾಯ್ಸ್. ನಾನಂತೂ ಫುಲ್ಲು ಫಸ್ಟ್ ವೀಡಿಯೋ ಮಾಡಬೇಕು ಅಂದ್ಕೊಂಡು ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಲ್ಲ. ನರ್ವಸಲ್ಲಿ ನಾನು ಇಷ್ಟು ಏನೇನೋ ಮಾತಾಡ್ಕೊಂಡು ಬಂದೆ ಗುರು. ನೋಡಿದ್ರೆ ನನ್ನ ಮಗನ ಕ್ಯಾಮ್ರಾನೇ ಆನ್ ಆಗಿಲ್ಲ. ಅದಕ್ಕೆ ಇಲ್ಲಿಂದನೇ ಆನ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕನ್ನಡಿಗ ಕಂಟೆಂಟ್ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗ ಅಂತ ಸ್ವಲ್ಪ ಬೆಳೆಸಿ. ನನಗಿನ್ನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ. ನೀವು ಯಾರಪ್ಪ ಇವನು ಚೇಳಿ ನನ್ನ ಮಗ ಅನ್ಕೊಬೋದು ನೀವು. ನಮ್ಮನ್ನು ಸ್ವಲ್ಪ ಬೆಳೆಸ್ಬೇಕು. ನಾವು ಬೆಳಿಬೇಕು, ನೀವು ಬೆಳಿಬೇಕು. ನೀವು ಮಾಡ್ಬೋದು, ನೀವು ಮಾಡಬೇಕು, ಎಲ್ಲರೂ ಮಾಡಬೇಕು. ಅವ್ರದ್ದು ಇರೋಣ, ಹೋಗ್ಬಿಡ್ತೀನಿ ಅಣ್ಣ. ನೀವುಗಳು ಮಾಡಿದ್ರೇ ಎಲ್ಲರೂ ಮಾಡ್ಬೋದು. ಯೂಟ್ಯೂಬ್ ಅನ್ನೋದು ಒಂದು ಇದಾಗ್ಬಿಟ್ಟಿದೆ. ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ಅಂತೀರ ನೀ ನನ್ನ ಮಗನೂ ಮಾಡ್ಬೋದು ಅಂದರೆ ನಾವು ಮಾಡ್ಬೋದಲ್ಲ. ಮಾಡ್ಬೋದು ಗುರು, ಮಾಡಬಾರ್ದು ಅಂತ ಏನೂ ಇಲ್ಲ. ಎಷ್ಟೊತ್ತು ಮಾತಾಡಿದೆಲ್ಲ ಹೋಯ್ತು ಗುರು ಕಷ್ಟಪಟ್ಟು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದೆ. ಪೊಲೀಸ್ ಹಣ ನಿಂತವ್ರೆ. ಬಾಚಿನ್ನು ಅಂತ ಹಾಕೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾವು ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ. ಆಸ್ಕರ್ ರೋಸ್ ಥರ ಓಡಿಸ್ತಾಯಿದ್ದೀವಿ ಗಾಡಿನ. ಯಾವುದೇ ಇದು ಥರ ಇಲ್ಲ. ಇದು ಯಾವುದೇ ರೀತಿ ರೈಡ್ ಅಲ್ಲ, ಮತ್ತು ಯಾವುದೇ ರೀತಿ ಇದು ಅಲ್ಲ, ಟ್ರಿಪ್ಪು ಅಲ್ಲ. ಇದೊಂದು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಕೊಡ್ತಾಯಿದ್ದೀನಿ ಯೂಟ್ಯೂಬ್. ಹೇಗಿದೆ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಹೆಂಗೆ ಬರೋದು ಅಂತಲೂ ಗೊತ್ತಿಲ್ಲ, ವಾಯ್ಸ್ ಓವರ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಹಂಗೆ ನಮ್ಮ ಪೇಜನ್ನು ಕೂಡ ಸ್ವಲ್ಪ ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನು ಕನ್ನಡಿಗ ಕಂಟೆಂಟ್ ರೈಡರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ಮಗ ಅಂದ್ಕೊಂಡೆ ಸ್ವಲ್ಪ ಬೆಳೆಸಿ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಯೂಟ್ಯೂಬ್ ಅಂದರೆ ಸ್ವಲ್ಪ ತುಂಬಾ ಹುಚ್ಚು. ಯೂಟ್ಯೂಬ್ ಮಾಡೋದಂದರೆ ತುಂಬ ಸೈಕ್. ನನಗೆ ಹೆವಿ ಇಷ್ಟ. ಅಂದರೆ ಅವಾಗಿಂದ ನನಗೆ ತುಂಬ ಇಷ್ಟ. ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ಏನೋ ಮಾಡೋಕ್ಕೆ ಪ್ಲ್ಯಾನ್ಸ್ ಇರಲಿಲ್ಲ ಏನು ಮಾಡಬೇಕು ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ಏನೋ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಬರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡೋಣ ವೀಡಿಯೋ ಫಸ್ಟು. ಆಮೇಲೆ ಇದನ್ನು ಪೋಸ್ಟ್ ಮಾಡ್ತೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಯಾಕಂದರೆ ವೀಡಿಯೋ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ವಾಯ್ಸ್ ಓವರ್ ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ನೋಡೋಣ. ಹಂಗೇನಾದ್ರು ಪೋಸ್ಟ್ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿ. ಮಾತಾಡಿದ್ರಲ್ಲ ಹಂಗೆ ಹಾಕಿರ್ತೀನಿ. ನನಗೇನು ಇದರಿಂದ ಏನೂ ಬರೋದಿಲ್ಲ, ಬೇಡ. ನನಗೂ ಒಂದು ಖುಷಿ ಗುರು, ವ್ಯೂಸ್ ಓಡಿದ್ರೆ ನಾವು ಮಾಡ್ಬೋದು ಗುರು. ಜನಗಳು ಪ್ರೋತ್ಸಾಹ ಕೊಡ್ತಾವ್ರೆ ಅಂದ್ಕೊಂಡು ನನಗೂ ಒಂಥರ ಖುಷಿ ಆಗುತ್ತೆ ತುಂಬ. ಸ್ವಲ್ಪ ಸಪೋರ್ಟ್ ಮಾಡಿ. ಹಂಗಾಗಿ ಇದೊಂದು ಕೇಳ್ಕೊತೀನಿ ನಿಮ್ಮ ಹತ್ರ, ಬೇರೆ ಏನು ಬೇಡ. ಏನಪ್ಪ ಟ್ರಾಫಿಕ್ಕು, ರೋಡಲ್ಲೆಲ್ಲ ಹೂವು ಹಾಕ್ಕೊಂಡು ಹೋಗೋರೆ, ಏನು ಕತೆ. ಓಹೋ ಪಾಪ ಯಾರೋ ತೀರೋಗಿದ್ದಾರೆ ಅನಿಸುತ್ತೆ. ಒಳ್ಳೆಯದಾಗಲಿ, ಒಳ್ಳೆ ಶಕುನ ಅಂತಾರೆ ಮುಂದೆ ಬಂದರೆ. ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ಬಂದಿದೆ, ನೋಡೋಣ. ಫಸ್ಟು ವ್ಲಾಗ್ ಮಾಡ್ಬೇಕಾದ್ರೆ ಮುಂದ್ಗಡೆ ಬಂದಿದೆ. ಒಳ್ಳೆಯದಾಗಲಿ.
ಏನಪ್ಪ ಇದು? ಆಯ್ತು, ನಾನು ವೀಡಿಯೋ ಮಾಡ್ತಾ ಅವಾಗ ಕಟ್ ಆಗ್ತೈತೆ, ಏನು ಗೊತ್ತಾಗಲ್ಲ. ನಾನು ಎಲ್ಲಿಂದ ಮಾತಾಡಿದ್ದೀನಿ, ಎಲ್ಲಿಂದ ಕಟ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಹಂಗೆ ವಿಡಿಯೋಗಳು ಕಟ್ ಆಗ್ತೈತೆ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಎಲ್ಲಿ ಕಟ್ ಆಯ್ತು ಅಂತಲೂ ಗೊತ್ತಿಲ್ಲ ವಿಡಿಯೋ. ಏನಪ್ಪ, ನನಗೆ ಇದೇನಾದರೂ ಒಂದು ಬರ್ತಾ ಇರುತ್ತೆ ತೊಂದರೆಗಳು. ವಿಡಿಯೋ ಮಾಡಬೇಕಾರಲ್ಲ ಏನೋ ಒಂದು ಆಗ್ತಾ ಇರುತ್ತೆ, ಮತ್ತೆ ಕ್ಯಾಮ್ರಾ ಆಫ್ ಆಗಿದೆ. ನಾನು ಫಸ್ಟಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ, ಮಾತಾಡಿರೋದೆಲ್ಲ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ಹೋಗಿ ಎಡಿಟ್ ಮಾಡಬೇಕು. ಬ್ರೋ ಸ್ಟೋರೇಜ್ ಇಲ್ಲ ಅನಿಸುತ್ತೆ. ನಾಡ ನನಗೆ ಮಾತ್ರ ಹೆಂಗೆ ಯಾಕೆ ಹಿಂಗಾಗುತ್ತೆ ಒಂದು ಗೊತ್ತಾಗ್ತಾಯಿಲ್ಲ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ. ನೋಡೋಣ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನೇನು ಮಾತಾಡಿರೋದು ಬಂದಿದೆ, ಏನು ಬಂದಿಲ್ಲ ಅನ್ನೋದು. ಜಸ್ಟ್ ಮಿಸ್ಸು ಗಾಯ್ಸ್. ಇವಾಗ ಐತೆ, ಬೈಕ್ ಬರ್ತೈತೆ ಬೀಜ. ಏನೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇನೋವಾ ಕ್ರಿಸ್ಟಾ. ಈ ಕಡೆ ಏನು ಗುರು ಟ್ರಾಫಿಕ್ಕು ನಜ್ಜಿನಾಡ. ಟ್ರಾಫಿಕ್ ಅಂದ್ರೇ ಆಗಲ್ಲ ಗುರು ನಮಗೆ, ಹೆವಿ ಹಿಂಸೆ. ಈ ಸಿಗ್ನಲ್ಲೇ ಒಂದು ತಲೆನೋಗುರು, ಏನು ಮಾಡೋಣ. ಯಾಕೆ ಈ ಕಡೆ ಬಂದೆ ಅಂತ ಗೊತ್ತಾಗ್ತಾಯಿಲ್ಲ. ಸಿಗ್ನಲ್ ಇವಾಗ ಮತ್ತೆ ಯೂಟರ್ನ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಂಟ್ರೊಡಕ್ಷನ್ ವೀಡಿಯೋ ಕೊಡ್ತಾಯಿದ್ದೀನಿ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ. ಹಂಗಾಗಿ ಸುಮ್ಮನೆ ಒಂದು ರೈಡ್ ಬಂದ ಏರಿಯಾ ಈ ಕಡೆ ನೋಡಿದ್ರೆ ಟ್ರಾಫಿಕ್ಕು. ಗ್ಯಾಪ್ ಸಿಕ್ಕಿದ ಕಡೆ ತೂರ್ಕೊಂಡು ಹೋಗ್ತಾ ಇರಬೇಕಷ್ಟೇ ಇವಾಗ. ಮತ್ತೆ ಇಲ್ಲಿ ರೈಟ್ ಹೇಳ್ಕೊಂಡು ಹಂಗೆ ಫಾರ ಅಂತ ಓಡಾಕ್ಬಿಡ್ಬೇಕು. ಮತ್ತೆ ಹಾಕೋದು ಸಿಗ್ನಲ್ಲು. ಯಾರಿಗೂ ನಿಂಗೆ ಹೇಳಿತಾನೆ. ಓಹ್, ಮತ್ತೆ ಸಿಗ್ನಲ್ ಹಾಕಿದ್ರು. ಯಾವುದಪ್ಪ ಇದು? ಏನು ಸಿಗ್ನಲ್ಗಳು ಹಾಕ್ಕೊಂಡು ಸಾಯಿಸ್ತಾರೆ ಗುರು. ಹೆವಿ ಹಿಂಸೆಗಳು ಸಿಗ್ನಲ್ ಓಡಿಸೋಕ್ಕೆ. ಮತ್ತೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಕನ್ನಡಿಗ ಕಂಟೆಂಟ್ ರೈಡರ್. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕಂಟೆಂಟ್ ಕನ್ನಡಿಗ ರೈಡರ್. ಮತ್ತೆ ನಾವು ಹೊಸದಾಗಿ ಉಲ್ಟಾ ಹೇಳಿದಾಗರು, ಕನ್ನಡಿಗ ಕಂಟೆಂಟ್ ರೈಡರ್. ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ನರ್ವಸ್ ಆಗಿದ್ದೀನಿ ನಾನಂತೂ. ನೋಡಿದಾಗ ಅನ್ಕೊತಾರೆ ಯಾರಿಗೂ ಒಂದು ತಿಕ್ಕಲ ನನ್ನ ಮಗ ಮಾತಾಡ್ತಾವನೆ ಅಂತ. ಗೊತ್ತಾಗಲ್ಲ ಆದಷ್ಟು ಹೆಲ್ಮೆಟ್ ಒಳಗಡೆ. ನೋಡೋಣ, ನೆಕ್ಸ್ಟು ಒಳ್ಳೆ ರೈಡ್ಗಳು ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋಗಳಲ್ಲಿ ಕೊಡ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸಿಗ್ನಲ್ಗಳು ಹಾಕ್ಕೊಂಡು ಸಾಯಿಸೋರ್ಗರು. ಸಿಗ್ನಲ್ ಇರಬೇಕು, ಆದರೆ ಈ ಥರ ನೋಡಿ ಒಂದು 5 ಸೆಕೆಂಡು ಬಿಟ್ಟಿಲ್ಲ, ಅಷ್ಟು ಬೇಗ ಸಿಗ್ನಲ್ ಹಾಕೋದು. ಇವೆಲ್ಲ ಗಾಡಿಗಳು ಆಫ್ ಮಾಡಿ ಕೂತಿರ್ತಾರೆ. ಅವ್ರು ಸ್ಟಾರ್ಟ್ ಮಾಡೋಷ್ಟರಲ್ಲಿ 5 ನಿಮಿಷ ಹೊರಟೋಗುತ್ತೆ ಮುಂದ್ಗಡೆ ಇರೋರು. ಅಲ್ಲಿಂದ ಸಿಗ್ನಲ್ ಬಿಡೋದು.
ಏನು ಮಾಡೋದು ಅನ್ನೋ ಗೊತ್ತಾಗ್ತಾಯಿಲ್ಲ. ನೆಕ್ಸ್ಟ್ ಬರೋ ವೀಡಿಯೋಗಳು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಹೋಗ್ತಾ ಗೊತ್ತಾಗುತ್ತೆ. ಶೆಕೆ ಕಿತ್ಕೊಂಡು ಹೊಡಿತೈತೆ ಹೆಲ್ಮೆಟ್ ಒಳಗಡೆ. ವೈಸರ್ ಬೇರೆ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀನಿ, ಫುಲ್ ಕಿತ್ಕೊಂಡು ಹೊಡಿತೈತೆ. ಇಲ್ಲಾಂದರೆ ವಾಯ್ಸ್ ಓವರ್ ಬರೋಲ್ವಲ್ಲ. ಬಿಟ್ಟರು ಸಿಗ್ನಲ್ಲು, ನೋಡೋಣ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಯಾರಿಗೂ ಇವರು ಹೋಗೋಣ ಸ್ವಲ್ಪ ಬೇಗ, ಮತ್ತೆ ಸಿಗ್ನಲ್ ಹಾಕ್ತಾರೆ ಇವರು. ಯಾರು ಹೋಗೋಂಗೆ ಕಾಣಿಸಲ್ಲ ಗುರು. ಈ ಗಾಡಿಯಲ್ಲಿ ಒಂದು ವಿಷಯ ಇದೆ ಗುರು, ಇಂಜಿನ್ ಹೀಟ್ ಆದರೆ ನನ್ನ ಮಗನ ಹಾರನ್ನೇ ಹೊಡೆಯೋಲ್ಲ ಅಂತದೆ. ನೋಡಿ, ಹಾರನ್ ಪ್ರೆಸ್ ಮಾಡ್ತಾಯಿದ್ದೀನಿ, ಹಾರನ್ ಬರ್ತಾನೆ ಇಲ್ಲ. ಒಂದು ಯಾವಾಗಿಂದ ಅಂದರೆ ಗಾಡಿ ತೊಗೊಂಡಾಗ ಒಂದು ಪ್ರಾಬ್ಲಮ್ ಇದೆ. ಅವ್ರಿಗೆ ತೋರಿಸಿದ್ರೆ ರೆಡಿ ಮಾಡಿದ್ದೀನಿ ಅಂತಾರೆ, ಮತ್ತೆ ತೊಗೊಂಬಂದರೆ ಏನು ಹೇಳ್ತಾ ಇಲ್ಲ. ನೋಡಿ ಇವಾಗ ಬರ್ತಾಯ್ತಾ? ಓಕೆ, ಅಷ್ಟೇ. ಇದು ಬರುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ, ಒಂದೇ ತಲೆ ನೋವು ಇದರಲ್ಲಿ. ಕ್ಯಾಮ್ರಾ ಕ್ಲಿಯರಿಟಿ ಹೆಂಗೆ ಬರ್ತಾಯಿದೆ ಅನ್ನೋ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಮತ್ತೆ ಎಲ್ಲಿ ಅಂತ ಭಯ ಕ್ಯಾಮ್ರಾ ಮತ್ತೆ ನನಗೆ. ಹೌದು ಗುರು, ಮತ್ತೆ ಕ್ಯಾಮ್ರಾ ಅವಾಗ ಆಫ್ ಆಗ್ತಾಯಿದೆ. ನಾನು ಸ್ಟಾರ್ಟಿಂಗಿಂದ ಆನ್ ಮಾಡ್ಕೊಂಡೆ ಬಂದಿದೆ, ಆದರೆ ಅದು ಆಫ್ ಆಗಿರೋದು ನಂಗೆ ಗೊತ್ತಾಗಲಿಲ್ಲ. ಸಿಗ್ನಲ್ 4 3 2 1 ಗೋ. ಹೋಗು ಗುರು, ಕಾಲೇ ಕೆಳಗಡೆ ಇಕ್ಕಿಲ್ಲ ಗುರು. ನಾನು ಮತ್ತೆ ಯೂಟರ್ನ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನೆಲ್ಲೋ ಹೋಗ್ತಾ ಇಲ್ಲ ಇವಾಗ ಟ್ರಿಪ್ ಅಂತ. ನನ್ನ ಒಂದು ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಕೊಡ್ತಾಯಿದ್ದೀನಿ, ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್. ವಾಯ್ಸ್ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ, ಎಲ್ಲ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ವೀಡಿಯೋ ಹಾಕೋಣ ಬೇಡವಾ ಅಂತ. ವಾಯ್ಸು ಗಾಳಿ ಬೇರೆ ಹೊಡಿತೈತೆ ಗುರು, ವಿಂಡ್ ಬ್ಲಾಸ್ಟು. ಆ ಸೌಂಡಿಗೆ ಏನು ಕೇಳಿಸುತ್ತೋ ಇಲ್ವೋ ವಾಯ್ಸು, ಸ್ವಲ್ಪ ಡೌಟ್ ಇದೆ ನನಗೆ. ನೋಡೋಣ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಅಂತ. ನೆಕ್ಸ್ಟು ಬರೋ ವೀಡಿಯೋಗಳಲ್ಲಿ ನನ್ನ ಗಾಡಿದು ಸ್ವಲ್ಪ ಆಲ್ಟ್ರೇಷನ್ ಮಾಡೋ ವೀಡಿಯೋಗಳು ಬರುತ್ತೆ. ಆಲ್ಟ್ರೇಷನಲ್ಲೇ ಚಪ್ಪಲಿ ಥರ ಮಾಡಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಗಾರ್ಡ್ಸು, ಹಿಂದ್ಗಡೆ ಟಾಪ್ ಬಾಕ್ಸ್ ಕ್ಯಾರಿಯರು ಎಲ್ಲ ಹಾಕಿಸ್ತೀನಿ. ಯಾರಿಗೂ ಹಿಂಗೆ ರೆಡಿ ಮಾಡಿಸ್ತಾನೆ, ಎಲ್ಲ ರಿಚ್ ಕಿಟ್ ಇರಬೇಕು ಅಂದ್ಕೊಂಡಿರ್ಬೇಕು. ನಮ್ಮ ಹೆಣಿಗೂ ನಾನು ರಿಚ್ ಕಿಟ್ ಅಂತೂ ಅಲ್ಲ, ಒಬ್ಬ ಮಾಮೂಲಿ ಮಿಡಲ್ ಕ್ಲಾಸ್ ಹುಡುಗ. ಫುಲ್ ಅಂದರೆ ಫುಲ್ಲು ಮಿಡಲ್ ಕ್ಲಾಸು. ಗಾಡಿ ಕೂಡ EMI ಎಲ್ಲ ತೊಗೊಂಡಿರೋದು ನಾನು. ಇವಾಗ ಈ ಗಾಡಿ ತೊಗೊಳಂಗೆ ನಿಲ್ಲಿಸ್ಬಿಟ್ಟು ನಂದು ಇನ್ನೊಂದು ರಥ ಇದೆ ಮೇನು. ನನ್ನ DP ಅಲ್ಲಿ ನೋಡಿರ್ತೀರ, ಆ DP ಅಲ್ಲಿ ನೋಡಿರ್ತೀರ, ಒಂದು ಪಲ್ಸರ್ ಜೊತೆ ಒಂದು ಫೋಟೋ ಇರುತ್ತಲ್ಲ, ದಟ್ಸ್ ಮೈ ಫಸ್ಟ್ ಬೈಕು. ಏನು ಹೇಳಿ, ಆ ಗಾಡಿನೇ ನನಗೆ ಹೆವಿ ಇಷ್ಟ ಅಂದರೆ ಪಲ್ಸರ್. ಹೆಂಗೆ ರೆಡಿ ಮಾಡ್ತಿದ್ದೀನಿ ಅದು ಒಂಥರ ಮಜಾ ಆಗುತ್ತೆ. ಆ ಫಸ್ಟ್ ಗಾಡಿ ಅಂತ ಒಂದಿರುತ್ತಲ್ಲ ಒಬ್ರಿಗೆ, ಆ ಕ್ರೇಜೇ ಬೇರೆ. ಅದಾದಮೇಲೆ ನನ್ನ ಎರಡನೇ ಗಾಡಿ ಇದು, ನನ್ನ ಒಂಥರ ಚಾಮ್ ಇದ್ದಂಗೆ. ನನ್ನ ಲಕ್ಕಿ ಚಾಮ್ ಅದು, ನನ್ನ ಪಲ್ಸರ್ ಇನ್ನೊಂದು ಎರಡನೇ ಲಕ್ಕಿ ಚಾಮ್. ಯಾಕಂದರೆ ನಾನು ಫಸ್ಟು ಅದೇ ನನ್ನ ಗಾಡಿ, ಅದನ್ನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಫಸ್ಟ್ ಬೈಕ್, ಮೈ ಫಸ್ಟ್ ಲವ್ ಆ ಥರ. ಇವಾಗ ಇಲ್ಲಿಂದ ಮನೆ ಕಡೆ ಪಯಣ.
ನನ್ನ ಮನೆ ಸ್ವಲ್ಪ ದೂರ ಐತೆ. ಇವಾಗ ಶೆಡ್ಡು ಬಾ ಶೆಡ್ಡಿಗೆ ಬಾ ಆ ಥರ ಅಲ್ಲ, ಗಾಡಿನ ಶೆಡ್ಡಿಗೆ ಹಾಕ್ತೀನಿ. ಯಾವ್ದಕ್ಕಿರೋ ಟ್ರಾಫಿಕ್ಕು ಇಲ್ಲೇ ಎಳ್ಕೊಂಬಿಡೋಣ. ಇಲ್ಲಿ ಎಳ್ಕೊಂಡು ಮತ್ತೆ ಟೇಕ್ ರೈಟು ಗೋ ಸ್ಟ್ರೈಟು ಹೋಗೋಣ. ಇವ್ರೇನು ಒಳ್ಳೆ ಬೂಟ್ಸ್ ಕಡಿ ಥರ ಮಾಡ್ಕೊಂಬಿಟ್ಟವ್ರೆ. ಏನಪ್ಪ ಎಲ್ಲಿ ನೋಡಿದ್ರು ಟ್ರಾಫಿಕ್. ಫುಲ್ಲು ಟ್ರಾಫಿಕ್ಕು ಏನಿಲ್ಲನು. ಇವಾಗ ಈ ಗಾಡಿನ ನಿಲ್ಲಿಸ್ಬಿಟ್ಟು ಶೆಡ್ಡಿಗೆ ಹಾಕೋಣ. ಶೆಡ್ಡಲ್ಲಿ ಹಾಕ್ಬಿಟ್ಟು ನಮ್ಮ ಚಿನ್ನ ಮರಿನ ಎತ್ಕೊಂಡು ಹೋಗೋಣ ನಮ್ಮ ಮನೆ ಹತ್ರಕ್ಕೆ. ಯಾಕಂದರೆ ಜಾಸ್ತಿ ನಾನು ಓಡಿಸಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಹಂಗಾಗಿ ಇದನ್ನು ಎತ್ಕೊಂಡು ಹೋಗಲ್ಲ. ಶೆಡ್ಡಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಶೆಡ್ ಅಂದರೆ ಒಂದು ನಮ್ಮದೊಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ಒಂದು ಗೋಡೌನ್ ಇದೆ. ಆಚೆ ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ನಿಲ್ಲಿಸ್ಬಿಡ್ತೀನಿ. ಹೋಗೋಣ, ನೀನೇ ಹೋಗ್ಬಿಡೋಣ. ಇದೇ ದೊಡ್ಡದು, ನಾವು ಆಮೇಲೆ ಹೋಗ್ತೀವಿ. ದಾರಿ ಬಿಟ್ಬಿಡೇ ಹಾಕೋರು ಇಂಥವ್ರಿಗೆಲ್ಲ. ಆಮೇಲೆ ಕ್ವಿಕ್ ಪಿಕ್ ಅಂದ್ಬಿಡೋದು ನಮ್ಮ ಹತ್ರ. ಹಂಗೆ ಆ ಗಾಡಿಯಲ್ಲಿ ಹೋಗೋದು ಒಂದು ವಿಡಿಯೋ ಮಾಡ್ತೀನಿ ಇವಾಗ. ಹಂಗೆ ಈ ಏರಿಯಾ ನೋಡಿದ್ರೆ ನಮ್ಮ ಏರಿಯಾದಲ್ಲಿರೋ ವಿಡಿಯೋ ನೋಡಿದ್ರೆ ಪಕ್ಕ ಕಂಡುಹಿಡ್ಬಿಡ್ತಾರೆ ಯಾರು ಇವನು ಅಂತ. ಯಾಕಂದರೆ ಈ ಏರಿಯಾಗೆ ಅಳ್ಬಾ ಫುಲ್ಲು. ಬಂದೆ ನಮ್ಮ ಶೆಡ್ಡಿಗೆ. ಗಾಡಿನ ಒಂದು ನಿಮಿಷ ಒಳಗಡೆ ಹಾಕ್ಬಿಟ್ಟು ಶೆಡ್ಡಲ್ಲಿ ಹಾಕೋಣ. ಇದೇ ನಮ್ಮ ಶೆಡ್ಡು. ನಮ್ಮ ಗಾಡಿ ಆಚೆನೇ ನಿಂತೈತೆ ಅಪ್ಪ. ಓಕೆ, ಬಂದಾಯಿತು. ಇಲ್ಲಿಗೆ ವ್ಲಾಗ್ ಮುಗಿಸಲ್ಲ. ನಮ್ಮದೊಂದು ಏರಿಯಾದಲ್ಲಿರೋ ಈ ವಿಡಿಯೋ ನೋಡಿದ್ರೆ ಪಕ್ಕ ಕಂಡುಹಿಡ್ಬಿಡ್ತಾರೆ ಯಾರು ಇವನು ಅಂತ. ಯಾಕಂದರೆ ಈ ಏರಿಯಾಗೆ ಅಳ್ಬಾ ಫುಲ್ಲು. ಬಂದೆ ನಮ್ಮ ಶೆಡ್ಡಿಗೆ. ಗಾಡಿನ ಒಂದು ನಿಮಿಷ ಒಳಗಡೆ ಹಾಕ್ಬಿಟ್ಟು ಶೆಡ್ಡಲ್ಲಿ ಹಾಕೋಣ. ಇದೇ ನಮ್ಮ ಶೆಡ್ಡು. ನಮ್ಮ ಗಾಡಿ ಆಚೆನೇ ನಿಂತೈತೆ ಅಪ್ಪ. ಓಕೆ, ಬಂದಾಯಿತು. ಇಲ್ಲಿಗೆ ವ್ಲಾಗ್ ಮುಗಿಸಲ್ಲ. ನಮ್ಮದೊಂದು ಗಾಡಿ ಇದೆ, ಅದನ್ನು ತೋರಿಸ್ಬಿಟ್ಟು ನಿಮಗೆ ಮುಗಿಸ್ತೀನಿ. ಇದೆ ನನ್ನ ಸೆಕೆಂಡ್. ನೆಕ್ಸ್ಟ್ ಒಳ್ಳೆ ಕಂಟೆಂಟಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಣ ಅಷ್ಟಿಗೂ ಸೇಫ್ ರೈಡ್ ಮತ್ತು ಹೆಲ್ಮೆಟ್ ಹಾಕೊಂಡು ರೈಡ್ ಮಾಡಿ. ಎಲ್ಲೇ ಹೋದರೆ ಹೆಲ್ಮೆಟ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರೋ ವೀಡಿಯೋಗಳು ಇಲ್ಲಿ ಈ ಜಾಗದಲ್ಲೆಲ್ಲ ಫುಲ್ಲು ಒಂದು ಫಿಟ್ಟಿಂಗ್ಸ್ ಮಾಡಿಸ್ತೀನಿ. ಮತ್ತು ಇಲ್ಲೊಂದು ಫಿಟ್ಟಿಂಗ್ ಬರುತ್ತೆ ಸ್ಕ್ರ್ಯಾಚ್ಗಳ ಹತ್ರ. ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಗಾಡಿ ಫ್ಯೂಚರ್ಸ್ ಏನಿದೆ ಅಂತ. ಓಕೆ, ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟಿಲ್ ಸೇಫ್ ರೈಡ್ ಮಾಡಿ. ಓಕೆ, ಬಾಯ್.